ಎಲ್ಲರಿಗೂ ನಮಸ್ಕಾರ. ಚುಕ್ಕಿ ಗಾರ್ಡನ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಮಾಡಿರುವ ನನ್ನ ಒಂದು ಪುಟ್ಟ ಗಾರ್ಡನ್, ನಾನು ಮೈಸೂರಲ್ಲಿ ರೆಂಟೆಡ್ ಮನೆಯಲ್ಲಿ ನಾನು ಹಾಕ್ಕೊಂಡಿರುವಂತಹ ಗಿಡಗಳು. ಅದನ್ನು ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ಇದು ನನ್ನ ಒಂದು ಪುಟ್ಟ ಗಾರ್ಡನ್ನು. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೂ ನನಗೆ ಸಪೋರ್ಟ್ ಮಾಡಿ. ಇನ್ನೂ ಒಳ್ಳೊಳ್ಳೆ ವಿಡಿಯೋ ಹಾಕೋದಕ್ಕೆ ನನಗೆ ಖುಷಿಯಾಗುತ್ತೆ. ಇದೆಲ್ಲ ಶೋ ಗಿಡಗಳು. ಇದು ಸ್ನೇಕ್ ಪ್ಲ್ಯಾಂಟು, ಮತ್ತು ಇದು ಸ್ಟಾರ್ ಫ್ರೂಟ್ ಗಿಡ. ಇದು ದೇವಗಣಗಳೆ ಅಂತಾರಲ್ಲ, ಆ ಒಂದು ಗಿಡ. ಇಲ್ಲೆಲ್ಲ ಪಾಟ್ಗಳಿಟ್ಟಿದೆ, ಎಲ್ಲನೂ ತೆಗ್ದಿದ್ದೀನಿ. ಪರಂಗಿ ಗಿಡ ಅದೇ ತಾನಾಗೆ ಬೆಳ್ಕೊಂಡಿದೆ. ಇದು ಅಷ್ಟೇ, ಅದೇ ತಾನಾಗೆ ಬೆಳ್ಕೊಂಡಿರೋದು. ಇವೆಲ್ಲ ಪಾಮ್ ಟ್ರೀ ಗೌರ್ಮೆಂಟ್ ಫಾರಮಿಂದ ಇದನ್ನೆಲ್ಲ ನಾನು 25 ರೂಪಾಯಿ ಒಂದು ಗಿಡಕ್ಕೆ ಅಂತ ತಂದು ಹಾಕಿರೋದು. ಇಲ್ಲೆಲ್ಲ ತುಂಬ ಪಾಟ್ಸ್ ಇಟ್ಟಿದೆ. ಇದನ್ನು ನನ್ನ ಊರಲ್ಲಿರುವ ಗಾರ್ಡನ್ಗೆ ಎಲ್ಲ ಚೆನ್ನಾಗಿ ಬೆಳೆದ ಮೇಲೆ ಅದನ್ನು ತಗೊಂಡೊಟ್ಟೋಗಿದ್ದೀನಿ. ಇದನ್ನು ಸಹ ನಾನು ಈ ಮನೆ ಖಾಲಿ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ನಾನು ತಗೊಂಡು ನನ್ನ ಮೂಲ ಗಾರ್ಡನಲ್ಲಿ ಇಟ್ಕೋತೀನಿ. ಈಗ ಇಲ್ಲಿ ನಾನಿರೋ ಕಡೆ ಅದನ್ನು ಮೇಂಟೈನ್ ಮಾಡ್ತಾಯಿದ್ದೀನಿ. ಈ ಸ್ಟ್ಯಾಂಡೆಲ್ಲ ನಾನು ನನ್ನ ಕೈಯಾರ ನಾನೇ ಮಾಡಿರೋದು. ಎತ್ತರಾಗೆ ಮಾಡ್ಕೊಂಡಿದ್ದೀನಿ, ಯಾಕೆಂದರೆ ಕ್ಲೀನ್ ಮಾಡೋಕ್ಕೆ ಈಸಿ ಆಗಲಿ ಅಂತ. ಮಳೆ ಬರ್ತಾಯಿತ್ತು, ಆಗ ತೆಗ್ದಿರೋಂತಹ ವಿಡಿಯೋ ಇದು. ಇದು ಸಹ ನೋಡಿಲ್ಲ. ಈ ಸೈಡಲ್ಲಿ ಜಾಸ್ತಿ ಇದಕ್ಕೆ ಮಳೆ ಬಿದ್ದರೂ ಸಹ ಬಿಸಿಲು ಜಾಸ್ತಿ ಇರಲ್ಲ. ಅದರಿಂದ ಈ ಸೈಡಲ್ಲಿ ಗಿಡಗಳು ತುಂಬ ಚೆನ್ನಾಗಿ ಬೆಳ್ಕೊಂಡಿದೆ. ನೋಡಿ, ಎಲ್ಲ ತುಂಬ ಚೆನ್ನಾಗಿದೆ. ಯಾವಾಗಲೂ ಹಸಿರಾಗಿರುತ್ತೆ, ಇಲ್ಲಿ ಚೆನ್ನಾಗಿ ಬೆಳೆದಿದೆ. ಇದೆಲ್ಲ ನಾನು ಗೌರ್ಮೆಂಟ್ ಫಾರ್ಮಲ್ಲಿ 25 ರೂಪಾಯಿಗೆ ತಗೊಂಡು ಬಂದು ಹಾಕಿ ಬೆಳೆಸಿರೋಂಥ ಗಿಡ. ಇವೆಲ್ಲ 1 ವರ್ಷ ಆಗಿರೋಂಥ ಗಿಡಗಳು ಅಷ್ಟೇ. ನಾವು ಈ ಮನೆಗೆ ಬಂದು 1 ಇಯರ್ ಆಗಿದೆ ಅಷ್ಟೇ. ಆಗ ನಾನು ತಂದು ಹಾಕಿರೋಂಥ ಗಿಡ. 1 ವರ್ಷವೂ ಆಗಿಲ್ಲ ಕೆಲವೊಂದು ಗಿಡಗಳಿಗೆ, 6-6 ತಿಂಗಳಾಗಿದೆ. ಆದರೂ ತುಂಬ ಚೆನ್ನಾಗಿ ಬೆಳ್ಕೊಂಡು ಬಂದಿದೆ. ಸುಮಾರು ಇಲ್ಲೂ ನಾನು ಒಂದು 60-70 ಪಾಟ್ಗಳನ್ನ ಇಟ್ಕೊಬಿಟ್ಟಿದ್ದೀನಿ. ಜಾಗ ತುಂಬ ಚೆನ್ನಾಗಿದೆ. ಆದರೆ ನಾನು ಮನೆ ಖಾಲಿ ಮಾಡಿದ ಸಂದರ್ಭದಲ್ಲಿ ಅದನ್ನು ಬೇರೆ ಕಡೆ ಲಿಫ್ಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಇಷ್ಟು ಮಾತ್ರ ಬೆಳೆಸ್ಕೊಂಡಿದ್ದೀನಿ. ಇವೆಲ್ಲ ಚೆನ್ನಾಗಿ ಬೆಳೆದಾಗ ನಾನು ಮತ್ತೆ ನನ್ನ ಗಾರ್ಡನ್ಗೆ, ಟೆರೆಸ್ ಗಾರ್ಡನ್ಗೆ ತಗೊಂಡೋಗಿ ಎಲ್ಲನೂ ಇಟ್ಕೋತೀನಿ. ಅದರಿಂದ ನಿಮ್ಮ ಜೊತೆ ನಾನು ಈ ಒಂದು ಪುಟ್ಟ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನಿಸ್ತು. ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇದು ಎಲೆ ಬಳ್ಳಿ. ಮೊದಲೇ ಇದು ಓನರವ್ರು ಹಾಕಿದ್ರು, ಅದನ್ನೇ ನಾನು ಕ್ಲೀನಾಗಿ ಕಟ್ಬಿಟ್ಟಿಟ್ಟಿದ್ದೀನಿ. ಚೆನ್ನಾಗಿ ಬೆಳೀತಾ ಇದೆ. ಇದು ಶೋ ಗಿಡ. ಇದು ಕರಿಬೇವು. ಇದಕ್ಕೆ ನಾನು ಚೆನ್ನಾಗಿ ಬಂದಿದೆ. ಮಿಕ್ಕಿರೋ ಮೊಸರೆಲ್ಲ ತಂದು ಹಾಕ್ತೀನಿ, ಅದರಿಂದ ಇದು ಕರಿಬೇವು ಇಷ್ಟು ಚೆನ್ನಾಗಿ ಬಂದಿದೆ. ಇವು ಅಷ್ಟೇ ಗೌರ್ಮೆಂಟ್ ತೋಟದಿಂದ ತಂದು ಹಾಕಿರೋಂತಹ ಗಿಡಗಳು. ಈ ಒಂದು ಪುಟ್ಟ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದರಿಂದ ನನಗೆ ಒಳ್ಳೊಳ್ಳೆ ವೀಡಿಯೋ ಹಾಕೋದಕ್ಕೆ
ಮೋಟಿವೇಶನ್ ಆಗುತ್ತೆ. ಹಾಗೂ ಕೆಲವೊಂದು ಕಾರಣಗಳಿಂದ ನಾನು ವಿಡಿಯೋನ ನಿಧಾನವಾಗಿ ಹಾಕ್ತಾಯಿದ್ದೀನಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಸಹ ನನಗೆ ಬೇಕು ಅಂತ ಕೇಳಿ ಈ ವಿಡಿಯೋ ನಾನಿಲ್ಲಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು. ನಮಸ್ಕಾರ.